ವೀಕ್ಷಕರೇ ನಮಸ್ಕಾರ. ಹಳಿಯಾಳ ಪುರಸಭೆಯ 2026-27ನೇ ಸಾಲಿನ ಬಜೆಟ್ ಪೂರ್ವ ಸಿದ್ಧತಾ ಸಭೆ. 2026-27ನೇ ಸಾಲಿನ ಪುರಸಭೆಯ ಬಜೆಟ್ ಕುರಿತಂತೆ ಪೂರ್ವ ಸಿದ್ಧತಾ ಸಭೆಯನ್ನು ಆಡಳಿತಾಧಿಕಾರಿ ಅನುಪಸ್ಥಿತಿಯಲ್ಲಿ ಇಂದು ಪುರಸಭೆಯ ಮುಖ್ಯಾಧಿಕಾರಿ ಅಶೋಕ್ ಶಾಳೆನ್ನವರ ನೇತೃತ್ವದಲ್ಲಿ ನಡೆಸಲಾಯಿತು. ಇಂದಿನ ಈ ಸಭೆಯಲ್ಲಿ ಕನ್ನಡ ಪರ ಸಂಘಟನೆಯವರು, ವಿವಿಧ ಸಂಘ ಸಂಸ್ಥೆಯ ಪದಾಧಿಕಾರಿಗಳು, ಅಧ್ಯಕ್ಷರು ಹಾಗೂ ಸಾರ್ವಜನಿಕರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಸ್ವಚ್ಛತೆ, ಬೀದಿ ದೀಪ ಹಾಗೂ ಪಟ್ಟಣದ ಮುಖ್ಯ ಮಾರುಕಟ್ಟೆಯ ಪಾರ್ಕಿಂಗ್ ಸಮಸ್ಯೆ ಹಾಗೂ ಇತರೆ ವಿಷಯಗಳ ಕುರಿತು ಸಮಗ್ರವಾಗಿ ಸಭೆಯಲ್ಲಿ ಚರ್ಚಿಸಲಾಯಿತು. ಮ್ಯಾಂಡೇಟರಿ ಫಂಕ್ಷನ್ಸ್ ಇರ್ತವೆ, ಜನರಲ್ ಫಂಕ್ಷನ್ಸ್ ಇರ್ತವೆ. ಈಗ ಮ್ಯಾಂಡೇಟರಿ ಫಂಕ್ಷನ್ಸಲ್ಲಿ ಪ್ರತಿದಿನವೂ ಕಸ ಎತ್ತೋದು, ಪ್ರತಿದಿನ ನೀರು ಕೊಡೋದು, ಪ್ರತಿದಿನ ಬೀದಿ ದ್ವೀಪ ಸರಿಯಾಗಿದೆಯೋ ಇಲ್ಲವೋ ಅಂತೇಳಿ ನೋಡುವಂಥವು ಇವೆಲ್ಲ ಮ್ಯಾಂಡೇಟರಿ ಫಂಕ್ಷನ್ಸಲ್ಲಿ ಬರ್ತವೆ. ಅಬ್ಲಿಗೇಟರಿ ಫಂಕ್ಷನ್ಸ್ ಅಂದರೆ ಜನರಿಗೆ ಇದು ಬೇಕಪ್ಪ, ಈ ವಾರ್ಡಲ್ಲಿ ಅಥವಾ ಇನ್ನೊಂದು ಪ್ರದೇಶಕ್ಕೆ ಒಂದು ಸಮುದಾಯ ಭವನವು ಅಥವಾ ಏನೋ ಒಂದು, ಅದು ಅಬ್ಲಿಗೇಟರಿ. ಈ ಜನರಲ್ ಫಂಕ್ಷನ್ಸಲ್ಲಿ ಅದು ಒಂದು ರೀತಿ ರೂಟೀನ್. ಬಲ್ಬ್ ಹೋಗ್ತೈತೆ, ಬಲ್ಬ್ ತೆಗೆದು ಹಾಕಬೇಕು, ಪೈಪ್ಲೈನ್ ಹೊಡಿತೈತೆ, ಪೈಪ್ಲೈನ್ ಸರಿಪಡಿಸಿ ಅದನ್ನು ಸರಿ ಮಾಡಿಸಿ ಹಾಕಬೇಕು. ಇಂಥವೆಲ್ಲ ಜನರಲ್ ಫಂಕ್ಷನ್ಸಲ್ಲಿ ಇದು ಪ್ರತಿಯೊಂದು ಸ್ಥಳೀಯ ಸಂಸ್ಥೆ ತನ್ನದೇ ಆದಂಥ ವಿಧಾನದಲ್ಲಿ ಕೌನ್ಸಿಲ್ ಬಾಡಿಯೊಂದಿಗೆ ನಮ್ಮ ಮೇಲೆ ಡಿ ಸಿ ಅವರು ಇರ್ತಾರೆ, ಅವ್ರ ಅಂಡರಲ್ಲಿ ನಾವು ಕೆಲಸ ಮಾಡ್ತಿರ್ತೀವಿ. ನಮ್ಮ ಮೇಲೆ ಗೌರ್ಮೆಂಟ್ ಇರುತ್ತೆ. ಇದ್ರ ಜೊತೆಗೆ ಪೂರಕವಾಗಿ MLA ಸಾಹೇಬರ ಸೂಕ್ತ ಮಾರ್ಗದರ್ಶನ, ಅದರ ಮೂಲಕ ಇದು. ಆಮೇಲೆ ಕೆಲವೊಂದು ಊರಲ್ಲಿ ಪ್ರಮುಖ ವ್ಯಕ್ತಿಗಳು ಇರ್ತಾರೆ, ಅವರು ಮುನ್ಸಿಪಾಲ್ಟಿಗೆ ಏನೋ ಒಂದು ಸಲಹೆ ಸೂಚನೆ ಕೊಡ್ತಾರೆ. ಅಂಥವು ಸರಿ ಇದ್ದು ಅಂತಂದರೆ ಅವನನ್ನು ನಾವು ಪರಿಗಣಿಸಿ ಅವನ್ನ ಅಳವಡಿಸ್ಕೊಂಡು ಮುನ್ಸಿಪಾಲ್ಟಿ ರನ್ ಮಾಡುವಂಥ ಒಂದು ಇದಿರ್ತದೆ. ಸೊ ಆ ಒಂದು ದೃಷ್ಟಿಯಿಂದ ಇವತ್ತಿನ ಒಂದು ಪೂರ್ವ ಸಿದ್ಧತಾ ಬಜೆಟಲ್ಲಿ ಊರಿಗೆ ನಮ್ಮ ಇತಿಮಿತಿಯನ್ನು ನೋಡಿಕೊಂಡು, ನಮ್ಮ ಆದಾಯದ ಒಂದು ಇತಿಮಿತಿಯನ್ನು ನೋಡಿಕೊಂಡು ಏನು ಸಾಧ್ಯ ಆಗುತ್ತೆ ಅದನ್ನು ಪೂರ್ಣವಾದಂಥ ಅಭಿವೃದ್ಧಿ ಕಾರ್ಯಗಳನ್ನು ಮಾರ್ಕೆಟ್ ಒಳಗಡೆ ನೀರಿನ ಅಳವಡಿಕೆಯನ್ನು ಒಂದು ಮಾಡುವಂಥದ್ದು ವ್ಯವಸ್ಥೆಯನ್ನು ಮಾಡೋಣ ಅಂತೇಳಿ ಅದು ಒಂದು ಬಜೆಟ್ ಒಳಗೆ ಇದು ಮೂರನೇ ಮೀಟಿಂಗ್ ಒಳಗೂ ಅದೇ ವಿಷಯ ಬಂದಿದೆ ಸರ್. ಅದು ಒಂದಾಗಿಲ್ಲ. ಮತ್ತೊಂದೇನೆಂದರೆ, ನಮ್ಮ ಹೃದಯ ಭಾಗವಾದಂಥ ಹಳಿಯಾಳದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರಿರುವಂಥ ಸರ್ಕಲ್ ಒಳಗಡೆ ಬೆಳಕಿನ ವ್ಯವಸ್ಥೆ ಭಾಳ ಕಡಿಮೆ ಇದೆ ಸರ್. ನೋಡ್ರಿ, ನೀವು ರಾತ್ರಿ ವೇಳೆಯಲ್ಲಿ ಬಂದ್ರೆ ಅಂದರೆ ಏನೂ ಕಾಣಲ್ಲ ಸರ್. ಒಮ್ಮೆ ಕತ್ಲ ಗವಿಯೊಳಗೆ ಬಂದಿವೇನು, ಹೃದಯ ಭಾಗ ಮತ್ತು ನಮ್ದು ಛತ್ರಪತಿ ಶಿವಾಜಿ ಮಹಾರಾಜರಿರುವಂಥ ಸ್ಥಳದಲ್ಲಿನೇ ಬೆಳಕಿನ ವ್ಯವಸ್ಥೆ ಒಂದು ಕಡಿಮೆ ಇದೆ. ಅದು ಒಂದು ಬಜೆಟ್ ಒಳಗೆ ನೀವು ಈ ಇದ್ರೊಳಗಾದ್ರೂ ನೀವು ಅದರಿಂದ ಬೆಳಕಿನ ವ್ಯವಸ್ಥೆ ಅಲ್ಲೇ ಒಂದು ಸಂಗೊಳ್ಳಿ ರಾಯಣ್ಣ ಹೊಡುತ್ತಾ ಒಂದು ಸರ್. ಈ ಎರಡು ಕಡೆ ಬೆಳಕಿನ ವ್ಯವಸ್ಥೆ ಒಂದು ಈ ಬಜೆಟ್ ಒಳಗೆ ಆದರೆ ನಮ್ಗೆ ಟೋಟಲಿ ನಮ್ಮ ತರಕಾರಿ ಮಾರ್ಕೆಟ್ ಇತ್ತಲ್ಲ, PWD ಇಲಾಖೆಗೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ತಾವಬೇಕು. ಅದರ ಸರ್ಕಾರಕ್ಕೆ ಮಾನ್ಯ ಶಾಸಕರ ಗಮನಕ್ಕೆ ತಂದು PWD ಇಲಾಖೆನ ಸುಪರ್ದಿಗೆ ತಮ್ಮ ಪುರಸಭೆಯ ಸುಪರ್ದಿಗೆ ತಗೊಂಡು ಅವರಿಗೆ ಒಂದು ಬೇರೆ ಕಡೆ ತಮ್ಮ ಪುರಸಭೆ ವ್ಯಾಪ್ತಿಗೆ ಬರುವಂಥ ಜಾಗವನ್ನು ಬೇರೆ ಕಡೆ ವ್ಯವಸ್ಥೆ ಮಾಡಿ ತರಕಾರಿ ಮಾರ್ಕೆಟನ್ನು ಟೋಟಲಿ ಹಳಿಯಾಳದಲ್ಲಿರೋ ಬೀದಿ ವ್ಯಾಪಾರಸ್ಥರು ತರಕಾರಿ ಮಾರ್ಕೆಟ್ ಟೋಟಲಿ PWD ಇಲಾಖೆಯಲ್ಲಿ ಬಂತಂತಂದರೆ, ಮತ್ತು ಟ್ರಾಫಿಕ್ನು ಗಾಡಿ ಪಾರ್ಕಿಂಗ್ ವ್ಯವಸ್ಥೆನೂ ಟೋಟಲಿ ಅದು ಮಾಡಿದ್ರು ಅಂತಂದರೆ ಹಳಿಯಾಳ ಸಂಪೂರ್ಣ ಸಮಸ್ಯೆಗಳು ಬಗೆಹರಿಸಿ ಇದನ್ನು ತಾವು ಶಾಸಕರ ಗಮನಕ್ಕೆ ತಂದು ಯಾವ ರೀತಿ ಸರ್ಕಾರಕ್ಕೆ ಪ್ರಸ್ತಾವನೆ ಮಾಡಿ ಪತ್ರ ವ್ಯವಹಾರ ಮೂಲಕ ಅದನ್ನು ಏನು ಬಗೆಹರಿಸಿ ಸ್ವಲ್ಪ ಲೇಟ್ ಆಗ್ಬೋದು. ಆದರೆ ಅದನ್ನು ಈ ಬಜೆಟ್ನಲ್ಲಿ ಅದನ್ನು ಸರ್ಕಾರ ಪ್ರಸ್ತಾವನೆ ಮಾಡಿದೆ. ಇವಾಗ 1 ವರ್ಷ ಬಿಟ್ಟರೆ 2 ವರ್ಷದಲ್ಲೂ ಅದಾಗಬಹುದು, ಸಂಪೂರ್ಣ ಬಗೆಹರಿಯುವಂಥ ವಿಶ್ವಾಸ ನಮಗೆ. ಇನ್ನೊಂದು ಏನಪ್ಪ ಅಂದರೆ, ಅಲ್ಲಿ 200 ಮೀಟರ್ ದೂರದಲ್ಲಿ ಒಂದು ಗುಟ್ಕಾ ಮಾರಬಾರ್ದು, ಒಂದು ಶೇರಿ ಮಾರಬಾರ್ದು ಅನ್ನುವಂಥದ್ದು ಕಾನೂನಿದೆ. ಆದರೆ ಇಲ್ಲಿ ತಮಾಷೆ ಹೋಟೆಲ್ದಲ್ಲಿ ದಿನನಿತ್ಯ ಶೇರೆ ಮಾಡ್ತಾರೆ. ಅಲ್ಲಿ ಕುಡುಕರು ಬಂದು ಶಾಲೆ ಪಕ್ಕದಲ್ಲಿ ಮೂತ್ರ ವಿಸರ್ಜನೆ ಮಾಡ್ತಾರೆ. ಮಕ್ಕಳಿಗೆ ಊಟ ಮಾಡಬೇಕಾದ್ರೆ ಬಿಸಿಲಲ್ಲಿ ಊಟನೇ ಹೋಗುದಿಲ್ಲ, ಆ ಪರಿ ಸ್ಮೆಲ್ ಬರ್ತದೆ. ಅದರ ಕೂಡ ನಾವು ಮನವಿ ಮಾಡಿದ್ವಿ ಹಿಂದ್ಗಡೆ. ಮೊದಲು ಎಲ್ಲ ಡೆವಲಪ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ಊರಿನಲ್ಲಿರುವಂಥ ರೋಡ್ಗಳನ್ನು ಸ್ವಚ್ಛ ಮಾಡಿ ಅಲ್ಲಿ ಟಾರ್ ಆಗಲಿ. ಅದೊಂದು ಒಂದು ಊರಿಗೆ ಒಳ್ಳೆ ಹೆಸರು ಬರಬೇಕಂತಂದ್ರೆ, ಜನಪ್ರತಿನಿಧಿಗಳ ಹೆಸರು ಬರಬೇಕಂತಂದ್ರೆ ನೀವು ಈಗ ಆಕ್ಟಿವ್ ಆಗಿರಬೇಕು. ಆಗ್ತದೆ. ಹಾಗಾಗಿ ಹಳ್ಳಿಯ ಅಭಿವೃದ್ಧಿಗೆ ತಮ್ಮ ಸಹಕಾರ ಇರ್ತದೆ, ಸಂಘ ಸಂಸ್ಥೆಗಳ ಸಹಕಾರವನ್ನು ಬೇಕಾಗ್ತದೆ ಸರ್. ಹಾಗಾಗಿ ಆ ಇಂಪ್ಲಿಮೆಂಟನ್ನು ಆದಷ್ಟು ಬೇಕು. ಏನನ್ನು ನೀವು ಕ್ರಿಯಾ ಯೋಜನೆ ಮಾಡ್ತೀರಲ್ಲ, ಅದನ್ನು ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳ್ತಾ